ರೇಸಿಗೆ ಬಂದರೆ ನಿಮ್ಮೆದೆಯನ್ನು ಮೆಟ್ಟಿ ನಿಲ್ಲುತ್ತೇನೆ ಎನ್ನುವ ದಿಟ್ಟತೆಯ ಸಂಗೊಳ್ಳಿ ರಾಯಣ್ಣ ಕೂಡ ಇದ್ದಾನೆ. ಇಂಥ ಹೆಗ್ಗಳಿಕೆಯ ಸಮಾಜ, ಇದು ಸಾಹಿತ್ಯಿಕವಾಗಿ ಅನೇಕರು ಈ ಸಮಾಜಕ್ಕೆ ಬಂದು ಹೋಗಿದ್ದಾರೆ. ಸಾಂಸ್ಕೃತಿಕವಾಗಿ ಕೂಡ, ರಾಜಕೀಯವಾಗಿ ಕೂಡ. ಬಹುಶಃ ಕೊಲ್ಲೂರು ಮಲ್ಲಪ್ಪನವರ ಹೆಸರನ್ನ ಹೇಳದೆ ಹೋದರೆ ಈ ವೇದಿಕೆ ಅಪೂರ್ಣ ಆಗುತ್ತದೆ. ಬಹುಶಃ ಕೊಲ್ಲೂರು ಮಲ್ಲಪ್ಪನವರು ಮನಸ್ಸು ಮಾಡಿದ್ರೆ ಕಿಂಗ್ ಮೇಕರ್ ಅವರು. ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಇತಿಹಾಸ ತಮಗೆಲ್ಲ ಗೊತ್ತಿದೆ. ದೇವರಾಜರ ಹೆಸರು ಪಾಪ ಮುಖ್ಯಮಂತ್ರಿನೇ ಆಗಲಿಕ್ಕೆ ಸಾಧ್ಯ ಆಗ್ತಾರೆ. ಬಹುಶಃ ಕುರುಬ ಸಮುದಾಯ ಸೇರಿ ಎಲ್ಲ ಸಮುದಾಯಗಳಿಗೂ ಒಂದು ಧೀಮಂತಿಕೆಯ ಶಕ್ತಿಯನ್ನು ಕೊಟ್ಟಂತ ದೇವರಾಜ ಅರಸರನ್ನ ಮುಖ್ಯಮಂತ್ರಿಯಾಗಿ ನಿರ್ಮಾಣ ಮಾಡಿದ್ದು ಕೂಡ ಕುರುಬ ಸಮಾಜದ ಕೊಲ್ಲೂರು ಮಲ್ಲಪ್ಪನವರು ಅಂತಕ್ಕಂಥ ವಿಚಾರವನ್ನ ಪರಿಗಣನೆಗೆ ಬಯಸುತ್ತೆ. ಆದರೆ ಕೊಲ್ಲೂರು ಮಲ್ಲಪ್ಪನವರ ಆಶಯದಂತೆ ಆಡಳಿತ ಮಾಡಿದ್ದರಿಂದ ತಮಗೆ ಸ್ವಲ್ಪ ಮನವರಿಕೆ ಸಮುದಾಯಗಳಿಗೆ ಒಂದು ದೊಡ್ಡ ಮೀಸಲಾತಿ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಸಮುದಾಯ ತಲೆ ಎತ್ತಿ ನಿಲ್ಲಕ್ಕೆ ಅರಸರು ದೊಡ್ಡ ಕಾಣಿಕೆಯನ್ನು ಕೊಟ್ಟರೆ ಬಹಳ ವ್ಯವಸ್ಥಿತವಾದ ಪಿತೂರಿಯಿಂದ ಅರಸರನ್ನ ರಾಜಕೀಯವಾಗಿ ಮತ್ತೆ ಮಾನಸಿಕವಾಗಿ ಅವರನ್ನ ದಮನ ಮಾಡುವಂತ ನೀತಿಯನ್ನ ಕಾಂಗ್ರೆಸ್ ಅನುಸರಿಸತಕ್ಕಂಥದ್ದು ಕೇವಲ ಅರಸರಿಗಾದ ಅನ್ಯಾಯ ಅಲ್ಲ, ಕುರುಬ ಸಮುದಾಯ ಸೇರಿ ಇತರ ಹಿಂದುಳಿದ 209 ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ಬಂದರು. ನಾವು ಹಿಂದೂಗಳಾಗಿ ಯಾವತ್ತವರೆಗೂ ಒಗ್ಗಟ್ಟಾಗಿರ್ತೇವೆ ಅಲ್ಲಿವರೆಗೂ ಕೂಡ ಬೇರೆಯವರು ನಮ್ಮನ್ನ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರೂ ಬೇರೆ ಬೇರೆ ಜಾತಿಗಳಾಗಿ ವಿಂಗಡಣೆ ಆಗಿದ್ರೆ ನಮ್ಮನ್ನ ಇಂಗ್ಲಿಷ್ನವ್ರು ಯಾವ ರೀತಿ ಹೊಡೆದಾಕಿದ್ರು, ನಮ್ಮ ದೇಶವನ್ನ 300 ವರ್ಷಗಳ ಕಾಲ ಆಡಳಿತ ಮಾಡಿದ್ರು, ಆ ರೀತಿ ಪರಿಸ್ಥಿತಿಗೆ ನಾವೆಲ್ಲ ಬಂದ್ಬಿಡ್ತೇವೆ. ಇವತ್ತು ದೇಶದಲ್ಲಿ 2ನೇ ಬಾರಿ ಪ್ರಧಾನಿಯಾಗಿ ಯಶಸ್ವಿಯಾಗಿ ಕೆಲಸ ಮಾಡುವಂತ ಒಂದು ಒಳ್ಳೆಯ ಪ್ರಧಾನಿ ನಮ್ಮ ಜೊತೆ ಇದ್ದಾರೆ. 3ನೇ ಬಾರಿಗೆ ಇಡೀ ದೇಶದ ಜನ ನರೇಂದ್ರ ಮೋದಿ ಅಂತ ಒಬ್ಬ ಅಪ್ರತಿಮ ದೇಶಭಕ್ತರನ್ನ 3ನೇ ಬಾರಿ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇಡೀ ದೇಶ ಇದೆ. ಈ ಒಂದು ಸಮಾಜದ ಆಶೀರ್ವಾದ ನಮ್ಮ ಈ ಭಾಗದ ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂತಹ ತೇಜಸ್ವಿ ಸೂರ್ಯ ಅವರಿಗೆ ಬೇಕಾಗಿದೆ. ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. ನಿಮ್ಮ ಆಶೀರ್ವಾದದಿಂದ ಮತ್ತೊಮ್ಮೆ ಅವರು 2ನೇ ಬಾರಿಗೆ ಈ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿದೆ. ನಿಕಟಪೂರ್ವ ಪಾಲಿಕೆ ಸದಸ್ಯರು ಆತ್ಮೀಯವಾದಂತಹ ಬಿ ಸೋಮಶೇಖರ್ ಅವರೇ, ಲಕ್ಷ್ಮೀಕಾಂತ್ ಅವರೇ, ದೇಶದ ನಾಯಕನನ್ನ, ದೇಶದ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡಲಿಕ್ಕೆ ಹೋಗ್ತಾ ಇರುವಂತಹ ಚುನಾವಣೆ ಇದೆ. ತನ್ನದೇ ಆದಂತಹ ಮಹತ್ವ, ತನ್ನದೇ ಆದಂತಹ ಗಾಂಭೀರ್ಯತೆ ಈ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನಾವು ಮತದಾನ ಮಾಡಲಿಕ್ಕೆ ಹೋದಾಗ ನರೇಂದ್ರ ಮೋದಿಯನ್ನ ನಾವು ಮತ್ತೊಮ್ಮೆ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಹಲವಾರು ಕಾರಣಗಳಿವೆ. ಆದರೆ ನಿಮ್ಮಂತಹ ಪ್ರಜ್ಞಾವಂತರಿಗೆ, ಎಲ್ಲ ವಿಚಾರ ಗೊತ್ತಿರುವಂಥವರಿಗೆ ಅರ್ಧ ಗಂಟೆಗಳ ಭಾಷಣ ಮಾಡಿ ಯಾಕೆ ಮೋದಿ ಅವರನ್ನು ಆಯ್ಕೆ ಮಾಡಬೇಕು ಅಂತ ತಿಳಿಸೋ ಅಗತ್ಯತೆ ಇಲ್ಲ. ನೀವೇ ಇನ್ನು 100 ಜನಕ್ಕೆ ಮೋದಿಗೆ ವೋಟ್ ಹಾಕಬೇಕು, ದೇಶ ಉಳಿಬೇಕು ಅಂದ್ರೆ ಮೋದಿನೇ ಗೆಲ್ಲಿಸಬೇಕು ಅಂತ ಇರುವಂಥದ್ದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಲುಮತ ಕುರುಬ ಸಮಾಜದ ವತಿಯಿಂದ ಸಮಾವೇಶವನ್ನು ಇಟ್ಕೊಂಡಿದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ಪುರುಷರು ಇರ್ಬೋದು, ಮಹಿಳೆಯರಾಗಿರ್ಬೋದು, ಹಿರಿಯರು ಎಲ್ಲರೂ ಸಹ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು ಭಾಳ ಸಂತೋಷ. ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು. ನಮಗೆ ಅವರು ಮತ್ತೊಮ್ಮೆ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಬೇಕು, ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು, ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು, ತೇಜಸ್ವಿ ಸೂರ್ಯ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಚಿವರಾಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಅದಕ್ಕಾಗಿ ಕುರುಬ ಸಮಾಜನೂ ಸಹ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷದಿಂದ 2.5 ಲಕ್ಷ ಜನಸಂಖ್ಯೆ ಇರುವಂಥ ದೊಡ್ಡ ಸಮಾಜ. ಆ ಸಮಾಜದ ಎಲ್ಲ ಬಾಂಧವರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ರಾಜ್ಯದ ಚುನಾವಣೆ ಅಲ್ಲ, ರಾಜ್ಯದ ಚುನಾವಣೆಯಲ್ಲಿ ತಾವು ಏನು ಬಯಕೆಯನ್ನು ಪಟ್ಟಿದ್ರಿ, ಏನು ಆಸೆಯನ್ನು ಪಟ್ಟಿದ್ರಿ, ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಆದರೆ ಇವತ್ತು ನಮ್ಮ ಮುಂದೆ ಇರೋದು ದೇಶದ ಚುನಾವಣೆ, ದೇಶದ ಭವಿಷ್ಯ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯ, ದೇಶದ ಭದ್ರತೆಯ ವಿಷಯ ಇದು. ಹಾಗಾಗಿ ನಾವೆಲ್ಲರೂ ನರೇಂದ್ರ ಮೋದಿಯನ್ನು ಬೆಂಬಲಿಸಬೇಕು.
ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು. ಅವರು ಇವತ್ತು ಈ ಜಗತ್ತಿನ ನಾಯಕರಾಗಿ ಹೊರಹೊಮ್ಮಬೇಕು. ಭಾರತ ದೇಶ ಜಗತ್ತಿನಲ್ಲೇ ಒಂದು ಎಲ್ಲರ ಒಳಿತಿಗಾಗಿ ಇರತಕ್ಕಂಥ ದೇಶ. ಹಾಲು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಅದು ಯುವ ಸಮಾಜ. ಹಾಗಾಗಿ ನಾವು ನಮ್ಮ ನಿಷ್ಠೆ, ನನ್ನ ನಂಬಿಕೆ ನರೇಂದ್ರ ಮೋದಿ ಮೇಲೆ. ಅದಕ್ಕಾಗಿ ನಾವು ಅವರಿಗೆ ಮತವನ್ನು ಕೊಟ್ಟು ಈ ದೇಶದ ಪ್ರಧಾನಿ ಮಾಡೋದ್ರಲ್ಲಿ ನಮ್ಮದು ಒಂದು ಸಣ್ಣ ಅಳಿಲಿನ ಸೇವೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೋದಿ ಎಲ್ಲರ ಬೆಂಬಲ ಹೆಚ್ಚಿನ ಮಟ್ಟದಲ್ಲಿ ಯಾಕೆ ಅಂದರೆ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದು ದೇಶದ ಪ್ರಶ್ನೆ. ದೇಶದ ಸುರಕ್ಷತೆಗಾಗಿ ನಾವು ಮೋದಿಯವರನ್ನ ಆಯ್ಕೆ ಮಾಡಬೇಕು, ಅವರ ಕೈಯನ್ನು ಬಲಪಡಿಸಬೇಕು. ಹಾಗಾಗಿ ನಾವು ತೇಜಸ್ವಿ ಸೂರ್ಯವರನ್ನೇ ನಾವು ಇಲ್ಲಿ ಪ್ರತಿ ಅಧಿಕ ಬದಲಿನಿಂದ ಗೆಲ್ಲಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ತೀವಿ. ಬೂತ್ ಮಟ್ಟದಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೂಡ ಸದೃಢವಾಗಿದ್ದಾರೆ. ಅಚ್ಚುಕಟ್ಟಾಗಿ ಟೀಮ್ ಮಾಡಿಕೊಂಡು ಪ್ರತಿ ಮನೆಗೂ ಹೋಗಿ ಕರಪತ್ರಗಳನ್ನ ಕೊಟ್ಟು ಅವ್ರು ಏನೇನು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದೆಲ್ಲವನ್ನೂ ಜನ ತಿಳಿಸ್ತಾ ಇದ್ದಾರೆ. ಸರ್, ನಾವು ನಿಜ ಇಲ್ಲ, ನಮ್ಮ ಕಾರ್ಯಕರ್ತರು ಮನೆ ಮಟ್ಟ ಬಿಟ್ಟಲ್ಲ 2 ತಿಂಗಳಾಗಿದೆ. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಫೀಲ್ಡಲ್ಲಿರ್ತಾರೆ. ಅವ್ರು ಯಾಕೆ ನಮ್ಮವ್ರು ಬೇರೆ ಹೇಳ್ತಾರಲ್ಲ, ನಮ್ಮವರು ದುಡ್ಡಿಗೋಸ್ಕರ ಬರೋ ಜನರಲ್ಲ, ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರೋದನ್ನು ದೇಶದ ದೃಷ್ಟಿಯಿಂದ ಮೋದಿಯವರಿಗೆ ಬಲಪಡಿಸೋದಕ್ಕೋಸ್ಕರ ಎಲ್ಲರಿಗೂ ದೃಢವಾಗಿ ಶಕ್ತಿಯುತರಾಗಿರ್ತಕ್ಕಂಥ ಕಾರ್ಯಕರ್ತರು ನಮ್ಮಲ್ಲಿ. ಯಾಕೆ ಅಂತಂದರೆ ಕೆಲವು ಕಡೆ ತಾವು ನೋಡಿರ್ಬೋದು, ಕೆಲವು ಪಕ್ಷದಲ್ಲಿ ಯಾವ ಥರ ಅವರ ಪಾಪ ಅದು ಹೇಳಬಾರ್ದು ಅದೆಲ್ಲ ಇರ್ತವೆ. ನಮ್ಮಲ್ಲಿ ಆ ಥರ ಇದೆ. ನಮ್ಮವ್ರ ದೇಶಭಕ್ತರು ನಮ್ಮಲ್ಲಿ. ನಾನು ಅದನ್ನು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದನ್ನು ನಿಜವಾಗ್ಲೂ ಏನು ಅಂತಂದರೆ ಇವತ್ತೇನು 28 ಕ್ಷೇತ್ರದಲ್ಲಿ ಈಗ ಅವರು ಕ್ಷೇತ್ರ ಬಿಟ್ಟುಬಿಟ್ಟಿದ್ವಿ. ಈಗ ನಮ್ಮ OBC ಅಂದರೆ ಕುರುಬ ಜನಾಂಗನೇ ಅಂತಲ್ಲ, ನಮ್ಮ ಏನು ಹಿಂದುಳಿದ ಜನಾಂಗ ನಿರ್ಣಾಯಕ ಮತಗಳಿದೆ. ಸುಮಾರು ಈಗ ಬೆಂಗಳೂರು ಸೌತಲ್ಲಿ 6 ಲಕ್ಷ ಮತಗಳಿವೆ. 6 ಲಕ್ಷ ಮತ ಬೆಂಗಳೂರು ಸೌತಲ್ಲಿ ಅರ್ಥ ಆಯ್ತಾ. ಈ ಸಲ ನೋಡಿದರೆ ರಾಜ್ಯ ಚುನಾವಣೆ, ದೇಶದ ಚುನಾವಣೆ. ಹಾಗಾಗಿ ಮೋದಿಯವ್ರನ್ನ ಬೆಂಬಲಿಸ್ತಾರೆ ಎಲ್ಲರೂ ತುದಿಗಾದಲ್ಲಿ. ಸರ್, ಎಷ್ಟು ಜನ ಸೇರಿದ್ದಾರೆ. ಈಗ ಹೊರಗಡೆಯಿಂದ ನಮ್ಮ BJPಗೂ ಬಂದಿದ್ದಾರೆ, ಇಲ್ಲಿಂದ ಅಲ್ಲೂ ಕೆಲವರು ಹೋಗ್ತಾರೆ. ಇವೆಲ್ಲ ಮಾಮೂಲಿ ತಮಗೆ ಗೊತ್ತಿದೆ, ಅದೇ ನಾನು ಹೇಳೋದಲ್ಲ. ಒಟ್ಟಲ್ಲಿ ಏನೇ ಹೋದ್ರು BJPಯನ್ನು ಅಲ್ಲಾಡಿಸೋದಕ್ಕೆ ಯಾರು ಮಾಡ್ತಾರೆ. ದೇಶದ ಪ್ರಗತಿಗೋಸ್ಕರ ಮೋದಿಜಿಯವರು ತುಂಬ ಶ್ರಮಿಸಿದ್ದಾರೆ. ಅವರು ಅವರ ಯಾವುದೇ ವೈಯಕ್ತಿಕ ಜೀವನಕ್ಕೋಸ್ಕರ ಅವರು ದುಡಿತಾ ಇರೋದು ದೇಶಕ್ಕೋಸ್ಕರ. ಪ್ರತಿಯೊಬ್ಬರು ಬಡವರು ಕೂಡ ಶ್ರೀಮಂತ ವ್ಯಕ್ತಿಯಾಗಿ ಬದುಕಬೇಕು ಅನ್ನುವಂಥದ್ದು ಮೋದಿಜಿಯವರ ಕನಸಾಗಿದೆ. ಹಾಗಾಗಿ ಅವರ ಕನಸಿಗೆ ನಾವೆಲ್ಲ ಸಹಕರಿಸಬೇಕು ಅನ್ನೋದು ನಮ್ಮೆಲ್ಲರ ದೃಷ್ಟಿ ಇದೆ. ಹಾಗಾಗಿ ನಾವೆಲ್ಲರೂ ಮತ್ತೊಮ್ಮೆ BJPಯನ್ನು ಆಡಳಿತಕ್ಕೆ ತರ್ತೀವಿ ಅನ್ನುವಂಥ ದೃಢ ಸಂಕಲ್ಪವನ್ನು ನಾನು ಕೆಲಸಗಳೇನಿದೆ ಅದು ಒಂದು ಹಂತಕ್ಕೆ ಬಂದಿದೆ. ಅದೆಲ್ಲದನ್ನ ಮುಂದುವರಿಸಿ ದೇಶದ ಮಟ್ಟದಲ್ಲಿ ನಾವು ಭಾರತವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತಂದ್ರೆ ಮುಂದಿನ 5 ವರ್ಷ ನರೇಂದ್ರ ಮೋದಿ ಅಲ್ಲದೆ ಇನ್ಯಾರಿಗೂ ಕೂಡ ಈ ದೇಶದ ಚುಕ್ಕಾಣಿಯನ್ನ ನಾಯಕತ್ವವನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ವಿಷಯದ ಕ್ಲಾರಿಟಿ ನಮಗೆ ಇವತ್ತು